ಸ್ತ್ರೀಣಾಂಚ ಪರಮಂ ಪಾಪಂ ರಜೋದೋಷ ಸಮುದ್ಭವಂ ತಸ್ಯ ಪಾಪಸ್ಯ ಶಾಂತ್ಯರ್ಥಂ ಕಾರ್ಯೇಯಂ ವೃಷಪಂಚಮಿ ಋತು ಸಂಪರ್ಕ ದೋಷೇಣ ಗೃಹೇ ಚ ಕಲಹ ಸದಾ ವಿಧವಾ ಚ ಕುಮಾರೀ ಚ ಸುವಾಸಿನ್ಯಾಪಿ ಕಾರಯೇತ್. ಇವತ್ತಿನ ದಿನ ಪರಮ ಪವಿತ್ರವಾದಂತಹ ಋಷಿ ಪಂಚಮಿ ವ್ರತವನ್ನು ಅನುಷ್ಠಾನ ಮಾಡುವಂತಹ ಪರ್ವಕಾಲ. ಋಷಿ ಪಂಚಮಿ ವ್ರತದ ಕುರಿತು ಕೆಲವು ಉಪಯುಕ್ತವಾಗಿರತಕ್ಕಂತಹ ಮಾಹಿತಿಗಳನ್ನು ಏನು ಪುರಾಣಗಳಲ್ಲಿ, ಸ್ಮೃತಿ ಗ್ರಂಥಗಳಲ್ಲಿ, ವೇದಗಳಲ್ಲಿ ಉಕ್ತವಾಗಿದೆ ಅದನ್ನು ಕೊಂಚ ನೋಡಿ ಅದಾದ ಮೇಲೆ ಭಾಗವತಕ್ಕೆ ಪ್ರವೇಶ ಮಾಡಿ ಅಂತ ಹೇಳಿದ್ದಾರೆ. ಆದ್ದರಿಂದ ಋಷಿ ಪಂಚಮಿ ವ್ರತದ ಬಗ್ಗೆ ಒಂದೆರಡು ವಿಶಿಷ್ಟವಾಗಿರ್ತಕ್ಕಂತಹ ಉಕ್ತಿಗಳು ಏನು ಪುರಾಣಗಳಲ್ಲಿ ಹೇಳಲ್ಪಟ್ಟಿದೆ, ಉಕ್ತವಾಗಿದೆ, ಅದನ್ನು ನೋಡುವ ಪ್ರಯತ್ನ ಮಾಡೋಣ. ವಿಶೇಷವಾಗಿ ಬ್ರಹ್ಮಾಂಡ ಪುರಾಣ, ಭವಿಷ್ಯೋತ್ತರ ಪುರಾಣ, ಬ್ರಹ್ಮವೈವರ್ತಕ ಪುರಾಣ, ಬ್ರಹ್ಮಪುರಾಣಗಳಲ್ಲಿ ಋಷಿ ಪಂಚಮಿ ವ್ರತದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳನ್ನು ಇತ್ತಿದ್ದಾರೆ. ಋಗ್ವೇದದಲ್ಲಿ ಒಂದು ಅಪೂರ್ವವಾದಂಥ ಮಂತ್ರ, ಆ ಮಂತ್ರವನ್ನು ವಿವಾಹ ಕಾಲದಲ್ಲಿಯೂ ಕೂಡ ಹೇಳಿಸ್ತಾರೆ. ಅದನ್ನು ನಾನು ಈ ಬಾರಿ ಹೇಗೂ ಶ್ರೀನಿವಾಸ ಕಲ್ಯಾಣವನ್ನು ನೋಡುವುದಿದ್ದೇವೆ, ಆದ್ದರಿಂದ ಅಲ್ಲಿ ನಾನು ಅದನ್ನು ವಿವರ ಮಾಡುತ್ತೇನೆ. ಸೋಮ ಪ್ರಥಮೋ ವಿವದೆ ಗಂಧರ್ವೋ ವಿವಿಧ ಉತ್ತರ ತೃತೀಯೋ ಅಗ್ನಿಷ್ಟೇ ಪತಿ ತುರ್ಯಸ್ತೆ ಮನುಷ್ಯಜಾಹ ಅಂತ. ಸೋಮೋ ದದತ್ ಗಂಧರ್ವಾಯ ಗಂಧರ್ವೋ ದದತ್ ಅಗ್ನಿಯೋ ರಯಿಂಚ ಪುತ್ರಾಂಶದಾತ್ ಅಗ್ನಿ ಮಖ್ಯಮತೋ ಇಮಾಂ. ಋಗ್ವೇದದಲ್ಲಿ ಈ ಮಂತ್ರವನ್ನು ಹೇಳುತ್ತಾರೆ. ಹೆಣ್ಣು ಮಗಳು ಉತ್ಪನ್ನವಾದ ಮೇಲೆ ಮೊದಲನೇ ವರ್ಷ ಹೆಣ್ಣುಮಗಳು ಉತ್ಪನ್ನವಾಗಿ 7ನೇ ವರ್ಷದವರೆಗೂ ಕೂಡ ಅವಳಲ್ಲಿ ಚಂದ್ರನ ಸನ್ನಿಧಾನ ಇರ್ತದೆ. ಅವಳು ಚಂದ್ರನ ಕೃಪಾಕಟಾಕ್ಷಕ್ಕೆ ಪಾತ್ರಳಾಗಿರ್ತಾಳೆ, ಚಂದ್ರನ ಅಧೀನದಲ್ಲಿರ್ತಾಳಾದ್ದರಿಂದ ಅತ್ಯಂತ ಕೋಮಲವಾಗಿ ಇರ್ತಾಳವಳು. 7 ವರ್ಷದವರೆಗೂ ಕೂಡ ಏನಂಥ ವ್ಯತ್ಯಾಸ ಇಲ್ಲ. ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ಶರೀರದಲ್ಲಿ ಅಂಥ ವ್ಯತ್ಯಾಸಗಳಿರುವುದಿಲ್ಲ. ಅವಳು ಕೋಮಲವಾಗಿರ್ತಾಳೆ, ಚಂದ್ರನ ಸನ್ನಿಧಾನ ಇರ್ತದೆ, ಚಂದ್ರನ ಅಧೀನದಲ್ಲಿ ಅವರಿರ್ತಾರೆ. 7 ದಾಟಿದ ಮೇಲೆ 13 ವರ್ಷದವರೆಗೆ ಗಂಧರ್ವೋ ವಿವಿಧ ಉತ್ತರ. ಚಂದ್ರ ಗಂಧರ್ವರಿಗೆ ಅವಳನ್ನು ಒಪ್ಪಿಸ್ತಾನಂತೆ. ಹಾಗಾಗಿ ಹೆಣ್ಣು ಮಗಳ